ಎಲ್ರಿಗೂ ನಮಸ್ಕಾರ ಮತ್ತು ಆತ್ಮೀಯವಾದ ಸ್ವಾಗತ. ಬರ್ರಿ ಊಟ ಮಾಡೋಣ ಅಂತ. ಬಿಸಿ ಬಿಸಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಉಳ್ಳಾಗಡ್ಡಿ ಪಲ್ಯ, ಸೌತೆಕಾಯಿ, ಗಾಜರಿ, ಮೂಲಂಗಿ ಇದ್ದದ್ದನ್ನು ಹದ ಮಾಡ್ಕೊಂಡು ಉಂಡವನೇ ಜಾಣ ಅಂತ. ನಮ್ಮ ಕಡೆ ಊಟ ಮಾಡೋಣ ಬರ್ರಿ ಅಂತ ಕರೆದ್ರೆ ಭಾಳ ಮಂದಿ ಆಗ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಮನ್ಯಾಗ ಭಾಳ ಮಂದಿ ಯಾವಾಗ ಆಗ್ತೀವಿ ಊಟಕ್ಕೆ ಅಂತಂದ್ರೆ ಏನಾರೇ ಸಭೆ ಸಮಾರಂಭಗಳಿದ್ದಾಗ, ಮನ್ಯಾಗ ಫಂಕ್ಷನ್ಗಳಿದ್ದಾಗ, ಅಂದ್ರೆ ಮನ್ಯಾಗ ನಿರಂತರವಾಗಿ ಒಂದಿಲ್ಲೊಂದು ಶುಭ ಕಾರ್ಯಗಳು ನಡೀತಾನೇ ಇರಲಿ ಅನ್ನೋ ಉದ್ದೇಶಕ್ಕೆ ಭಾಳ ಮಂದಿ ಆಗ್ರಿ ಅಂತಾರಂತೆ. ಊಟ ಆದ್ಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಬ್ಯಾಸ್ಗೆ ತಂಪನ್ನು ನೀಗಿಸ್ಕೊಂಡು ಇನ್ನು ಹೊತ್ತು ಮುಳುಗುತನ ಹೊಟ್ಟೆ ಹಸಿಲಾರ್ದಂಗೆ ಶಿಸ್ತು ಊಟ ಇತ್ತು. ಮಧ್ಯಾಹ್ನ ಒಂದಿಷ್ಟು ಪಾರ್ಸಲ್ಗಳು ಬಂದಿತ್ತು. ನಿನ್ನೆನೇ ನನಗೊಂದು ಮಕ್ಕಳ ಪುಸ್ತಕ ಪೋಸ್ಟ್ ಮುಖಾಂತರ ಬಂದಿತ್ತು. ಪೋಸ್ಟ್ ಮುಖಾಂತರ ಪುಸ್ತಕ ಬಂದ್ರೆ ನನಗದೇನೋ ಒಂಥರ ಖುಷಿ ಆಗ್ತದೆ. ಯಾಕಂತ ಗೊತ್ತಿಲ್ಲ, ಪೋಸ್ಟ್ ಬಂದ್ರೆ ಖುಷಿ ಆಗ್ತದೆ, ಅದ್ರಾಗೂ ಪುಸ್ತಕ ಬಂದ್ರೆ ಹತ್ತಿರ ಖುಷಿ ಆಗ್ತದೆ. ಮಕ್ಕಳ ಪುಟಾಣಿ ಪಂಟರ್ಸ್ ಅನ್ನೋ ಪುಸ್ತಕ ಭಾಳ ಚಂದ ಬರ್ದಾರ. ಮನ್ಯಾಗ ಮಕ್ಕಳದಾರ, ಅವ್ರಿಗೊಂದು ಕನ್ನಡ ಪುಸ್ತಕ ಬೇಕು, ಅದು ಕತೆ ಪುಸ್ತಕ ಆಗಿರಬೇಕು, ಅದ್ರಾಗೂ ನೀತಿ ಇರಬೇಕು, ಅದ್ರ ಜೊತೆಗೆ ಚಂದದ ಚಿತ್ರಗಳಿರಬೇಕು, ಅವು ಮಕ್ಕಳ ಮನಸ್ಸನ್ನು ಸೆರೆ ಹಿಡಿಬೇಕು ಅನ್ನೋ ಆಸೆ ನಿಮ್ದಾಗಿತ್ತು ಅಂತಂದ್ರೆ ನಿಮ್ಮ ಮಗುವಿನ ಕೈಗೆ ನೀವು ಕೊಡ್ಬಹುದಾದಂಥ ಒಂದು ಅತ್ಯಂತ ಅದ್ಭುತವಾದ ಉಡುಗೊರೆ ಈ ಪುಟಾಣಿ ಪಂಟರ್ಸ್ ಆಪರೇಷನ್ ಬೆಕ್ಕಿನ ಮರಿಗಳು ಅನ್ನುವ ಅಶ್ವಿನಿ ಶಾನ್ಭಾಗ್ ಅವರು ಬರೆದಂಥ ಪುಸ್ತಕ. ಲೇಖಕಿ ಅಶ್ವಿನಿ ಶಾನ್ಭಾಗ್ ಅವರು ಒಳ್ಳೊಳ್ಳೆ ಕನ್ನಡ ಪುಸ್ತಕಗಳ ಪರಿಚಯ ಮಾಡ್ತಾರೆ. ಅವರ ಓದಿನ ಅನುಭವಗಳನ್ನು ನಮ್ಮಂಥ ಜನರೊಟ್ಟಿಗೆ ಹಂಚಿಕೊಳ್ತಾರೆ. ಮಕ್ಕಳ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ಲಿಕ್ಕತ್ತಾರ. ಅವರದ್ದು ಒಂದು ಯೂಟ್ಯೂಬ್ ಚಾನಲ್ ಅದ, ಅಲ್ಲಿ ಸಾಕಷ್ಟು ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಅವರಿಂದೂ ಜ್ಞಾನನ ಪಡ್ಕೊಳ್ರಿ. ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಹೊಸ ಹೊಸ ಪುಸ್ತಕಗಳ ಪರಿಚಯ ಮಾಡಿಕೊಳ್ರಿ. ಇನ್ನೊಂದು ಖುಷಿ ವಿಚಾರ, ಇವತ್ತು ಒಂದು ಅಮೆಝಾನಿಂದ ಆರ್ಡರ್ ರಿಸೀವ್ ಮಾಡಿದೆ. ನನ್ನ ಮೋಸ್ಟ್ ಫೇವ್ರೆಟ್ ಆಥರ್ ಒಂದಿಷ್ಟು ದಿನಗಳ ಗ್ಯಾಪ್ನ ನಂತರ ಮತ್ತೆ ಒಂದು ಅದ್ಭುತವಾದ ಹೊಸ ಪುಸ್ತಕ ಬರ್ದಾರ. ಓದ್ಲಿಕ್ಕೆ ನಾನಂತರೂ ಕಾತರಳಾಗಿದ್ದೀನಿ. ಯಾವುದಪ್ಪ ಅದು ಅಂತಂದ್ರೆ ಸುಧಾ ಮೂರ್ತಿ ಅಮ್ಮ ಅವರ ದ ಸರ್ಕಲ್ ಆಫ್ ಲೈಫ್. ಅದೇನೋ ಗೊತ್ತಿಲ್ಲ, ನನಗೆ ಓದಿನ ಹುಚ್ಚ ಹಿಡಿಸಿದ್ದು ಸುಧಾ ಮೂರ್ತಿ ಅಮ್ಮ ಅವರ ಪುಸ್ತಕ 3000 ಸ್ಟಿಚಸ್. ಅದಾದ್ಮೇಲೆ ಅವರ ಸಾಕಷ್ಟು ದ ಡಾಟರ್ ಫ್ರಮ್ ವಿಶಿಂಗ್ ಟ್ರೀ, ದ ಸ್ಟೋರೀಸ್ ಆಫ್ ಗ್ರ್ಯಾಂಡ್ ಮಾ, ಒಂದು 10-12 ಪುಸ್ತಕಗಳನ್ನು ಓದಿ, ಅವರ ಕನ್ನಡದ ಡಾಲರ್ ಸೊಸೆ, ಹಕ್ಕಿಯ ಥರದಲ್ಲಿ ಆ ಪುಸ್ತಕಗಳನ್ನು ಓದಿ, ಭಾಷೆ ಇಂಗ್ಲೀಷ್ ಆದ್ರೂ ಒಳಗಿನ ಭಾವನೆ ನಮ್ಮ ಕನ್ನಡದ್ದು ಅಂತ ನನಗನ್ನಿಸ್ತದೆ ಮನಸ್ಸಿಗೆ. ಅಂಥ ಒಳ್ಳೆ ಓದಿನ ಅನುಭವವನ್ನು ಕೊಡುವ, ನಮ್ಮ ಸುತ್ತಮುತ್ತಲಿನ ಕಥೆಗಳು ನಮ್ಮ ಕಥೆಗಳನ್ನೇ ಕೇಳಿ ಕತ್ತೀವಿ ಅಂತ ಅನಿಸುವ, ಓದುಗರನ್ನು ಹಿಡಿದಿಡುವ ಒಂದು ನಮ್ಮ ನೆಲದ ಘಮಾನ ನಮಗೆ ತೋರಿಸುವಂಥ ಪುಸ್ತಕಗಳು ಸುಧಾಮೂರ್ತಿ ಅಮ್ಮ ಅವರ ಪುಸ್ತಕ. ನನ್ನ ಮೋಸ್ಟ್ ಫೇವ್ರೆಟ್ ಆಥರ್ ಅವರ ಪುಸ್ತಕ ದ ಸರ್ಕಲ್ ಆಫ್ ಲೈಫ್ ಓದಿ ನನಗೇನು ಅನ್ನಿಸ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇಂಥ ಪಾರ್ಸಲ್ಗಳು ಬಂದಾಗ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ. ಮತ್ತೊಂದು ಹೊಸ ಸೇರ್ಪಡೆ ನನ್ನ ಓದಿಗೆ. ನಿನ್ನೆ ಗೌರವ ಪ್ರತಿಯನ್ನು ಕಳಿಸಿದ ಮಕ್ಕಳ ಸಾಹಿತಿ ಅಶ್ವಿನಿ ಶಾನ್ಭಾಗ್ ಅವರಿಗೆ ಒಂದು ಧನ್ಯವಾದದ ಪತ್ರ ಬರೀಬೇಕು. ಅದರ ಜೊತೆಗೆ ನನ್ನಲ್ಲಿದ್ದ ಕೆಲವಷ್ಟು ಮಕ್ಕಳ ಸಾಹಿತ್ಯದ ಅಪರೂಪದ ಪುಸ್ತಕಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡಬೇಕು ಅಂತ ಅನಿಸಿ ನನ್ನ ಮನಸ್ಸಿನ ಭಾವನೆಗಳನ್ನು ಅಕ್ಷರ ರೂಪಕ್ಕಿಳಿಸಿ ಪತ್ರದ ಮುಖಾಂತರ ಅವರಿಗೆ ತಲುಪಿಸುವ ಪ್ರಯತ್ನ ನನ್ನದು. ಪತ್ರ ಅಂತಂದ್ರೆ ನನಗದೇನೂ ಗೊತ್ತಿಲ್ಲ, ಎಲ್ಲಿಲ್ಲದ ಪ್ರೀತಿ. ಪತ್ರಗಳಲ್ಲಿರುವ ಜೀವಂತಿಕೆ
ಇವತ್ತಿನ ಈ ಮೆಸೇಜ್ಗಳಲ್ಲಾಗಲಿ ಮೇಲ್ಗಳಲ್ಲಾಗಲಿ ಸಿಗೋದಿಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ನನಗೆ ಪತ್ರಗಳನ್ನು ಬರೆಯೋದು ಇಷ್ಟ, ಪತ್ರಗಳನ್ನು ಪಡೆಯೋದು ಇಷ್ಟ. ಅದ್ರ ಫಲ ಒಂದಿಷ್ಟು ಅವರಿಗೆ ಸಹಾಯವಾಗುವಂಥ ನನ್ನೂರಿನ ಹೆಮ್ಮೆಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಶ್ರೀಯುತ ಹಮ ಪೂಜಾರ್ ಸರ್ ಅವರು ಬರೆದಂಥ ಅಪರೂಪದ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಅವರು ಓದಲಿ ಅನ್ನೋ ಮಹದಾಸೆಯಿಂದ ಅವರಿಗೆ ನನ್ನ ಮುಖಾಂತರ ಒಂದು ಸಣ್ಣ ಉಡುಗೊರೆಯಾಗಿ ಕಳಿಸುವ ಪ್ರಯತ್ನ ಮಾಡಲಿಕ್ಕತ್ತೀನಿ. ಜೊತೆಗೆ ಪ್ರೀತಿ ತುಂಬಿದ ಪತ್ರ ಒಂದು. ಪತ್ರಗಳೊಟ್ಟಿಗೆ ಇರುವ ನೆನಪುಗಳನ್ನು ನನ್ನೊಟ್ಟಿಗೆ ಹಂಚಿಕೊಳ್ಳ್ರಿ. ಪತ್ರದ ಬಗ್ಗೆ ನಿಮಗಿರುವ ಪ್ರೀತಿಯನ್ನು ಮನಸ್ಸಿನಾಗ ಮತ್ತಷ್ಟು ನೆನಪು ಮಾಡಿಕೊಳ್ಳ್ರಿ. ಕಾಮೆಂಟ್ ಸೆಕ್ಷನ್ನಾಗ ಪತ್ರದ ಬಗ್ಗೆ ಒಂದಿಷ್ಟು ಮಾತಾಡೋಣಂತ. ನನ್ನ ಮುದ್ದು ಮಗಳ ಆರ್ಟ್ ಪ್ರಾಕ್ಟೀಸ್ ಸೆಷನ್ ದಿನಕ್ಕೆ 1-2-3 ಸಲ ಇದ್ದೇ ಇರ್ತದೆ. ಅದರ ಒಂದು ಅಣುಕು ನಿಮಗಾಗಿ. ಸಂಜೆ ಟೈಮ್ನಾಗ ಸ್ಕೂಲಿಂದ ಬಂದು ಮಕ್ಕಳು ಓಣ್ಯಾಗ ಆಟ ಆಡ್ಲಿಕ್ಕತ್ರ ಅದೇನೋ ಇಡೀ ಓಣಿಗೆ ಒಂದು ಜೀವಂತಿಕೆ ಬಂದಂಥ ಅನುಭವ ಆಗ್ತದೆ. ನಂಗೆ ಅದು ನೋಡ್ಲಿಕ್ಕೆ ಭಾಳ ಖುಷಿ. ಮತ್ತೆ ಸಿಗ್ತೀನಿ. ಧನ್ಯವಾದ.